ನಮಸ್ಕಾರ. ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ಚೆನ್ನಾಗಿದೆ. ನಮ್ಮ ಗೃಹಕ್ಕೆ ಸ್ವಾಗತ. ಸಂತೋಷ, ಧನ್ಯವಾದಗಳು. ಶೋರ್. ಎಸ್ ಮ್ಯಾಮ್, ನೀವು ಬನ್ನಿ. ಖಂಡಿತ ನೀವು ಕೂತ್ಕೊಳ್ಳಿ. ಓಕೆ, ಸೊ ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಶಿವಮೊಗ್ಗದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇದೇ ನಿಟ್ಟಲ್ಲಿ ನಾವೀಗ ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿದ್ದೀವಿ. ಬನ್ನಿ, ಅತ್ತೆ ಸೊಸೆ ನನ್ನ ಅಕ್ಕಪಕ್ಕ ಕೂತಿದ್ದಾರೆ, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ ಶ್ರೀಮತಿ ರತ್ನಾ ಮಂಜುನಾಥ್ ಅವರು. ಅಮ್ಮ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ ಶ್ರೀಮತಿ ರಕ್ಷಿತಾ ಸಚಿನ್ ಅವರು. ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೆ. ತುಂಬಾ ತುಂಬಾ ಸಂತೋಷ ಮ್ಯಾಮ್. ಸೊ ಒಟ್ಟಿನಲ್ಲಿ ಅತ್ತೆ ಸೊಸೆ ಖುಷಿಯಾಗಿ ಜೋಶಲ್ಲಿದ್ದೀರಾ, ಜೋರಾಗಿ ಮಾತಾಡ್ಬೇಕು ಇವತ್ತು ನಾವು ಅಂತ. ಓಕೆ, ಸೊ ಯಾರು ಜಾಸ್ತಿ ತಿಂಡಿ ಪೋತ್ರಲ್ಲಿ, ಅತ್ತೆನ ಸೊಸೆನ? ಹಂಗ್ ನೋಡ್ರೆ ನಾನೇ ಸರ್. ಅವ್ರಿಗೆ ಅಂದ್ರೆ ಪರ್ಟಿಕ್ಯುಲರ್ ಒಂದ್ 2 ಐಟಮ್ ಇಷ್ಟ. ಅದನ್ನ ಮಂಡಕ್ಕಿ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಮಂಡಕ್ಕಿ ಇದ್ರೆ ಊಟನೇ ಬೇಡ, 3 ಹೊತ್ತು ಕೊಟ್ಟರು ತಿಂತಾರೆ. ಹಾಗೆ ಅದ್ರಲ್ಲಿ ಮಂಡಕ್ಕಿ ತಿನ್ನೋದ್ರಲ್ಲಿ ತಿಂಡಿ ಪೋತಿ ಅವರು. ಈ ಹೊರಗಿನ ಐಟಮ್ಸ್ ತಿಂಡಿ ಪೋತಿ ಅಂದ್ರೆ ನಾನೇ ಸರ್. ಒಟ್ಟಿನಲ್ಲಿ ಅತ್ತೆ ಸೊಸೆ ಇಬ್ರು ತಿಂಡಿ ಪೋತ್ರೆ ಅಂತ ಆಯ್ತು. ಸೊ ವೀಕ್ಷಕರೇ, ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಪರಿಚಯದಿಂದ ಶುರು ಮಾಡೋಣ. ಅಮ್ಮ ಹೇಳಿ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ರತ್ನಾ ಮಂಜುನಾಥ್ ಅಂತೇಳಿ, ತಾಯಿ ಮನೆ ಬುಕ್ಕಾಂಬೂದಿ, ಕೊಟ್ಟಿರೋದು ಶಿವಮೊಗ್ಗ. ನನ್ನ ಮದುವೆ ಆಗಿ 46 ವರ್ಷ ಆಯಿತು. ಹಿಂಗೇನೆ ಅತ್ತ ಮಾವ ಎಲ್ಲ ಇದ್ದರು. ಎಲ್ಲ ಒಬ್ಬೊಬ್ಬರಾಗಿ ಇದಾದ ತಕ್ಷಣವೇ ನನ್ನ ಸೊಸೆ, ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನಮ್ಮ ಬೀಗರು ಎಲ್ಲರೂ ಹುಟ್ಟು ಕುಟುಂಬದಲ್ಲಿ ಚೆನ್ನಾಗಿದ್ದೀವಿ. ನಾನು ಸಮಾಜ ಸೇವೆ ಮಾಡ್ತೀನಿ. ಹೀಗೆ ನನ್ನ ದಿನಚರಿಯನ್ನು ನಡೀತಾ ಇದೆ. ಸೂಪರ್ ಅಲ್ವಾ? ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕಲ್ಲ, ಆ ಥರ. ಸಂತೋಷಮ್ಮ. ಬನ್ನಿ, ನಿಮ್ಮ ಸೊಸೆ ಪರಿಚಯ ಕೇಳೋಣ. ಮೇಡಮ್ ಹೇಳಿ, ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ರಕ್ಷಿತಾ ಸಚಿನ್ ಅಂತ. ನನ್ನ ತವ್ರ ಮನೆ ಬಂದು ಚಿತ್ರದುರ್ಗ, ಮದುವೆ ಮಾಡಿಕೊಟ್ಟರು ಶಿವಮೊಗ್ಗಕ್ಕೆ. ನನ್ನ ಮದುವೆ ಆಗಿ 10 ವರ್ಷ ಆಯಿತು. ನನಗೆ 2 ಮಕ್ಕಳಿದ್ದಾರೆ. ಫಸ್ಟ್ ದೊಡ್ಡ ಮಗ 6 ವರ್ಷ, ಮಗಳಿಗೆ ಈಗ 1.5 ವರ್ಷ. ಮನೆ ಅತ್ತೆ ಮಾವ, ಹೋಗೋರು ಬರೋರು, ಮಕ್ಕಳು ಎಲ್ಲ ನೋಡ್ಕೊತೀನಿ. ಹಂಗೆ ಬಿಸ್ನೆಸ್ಸಲ್ಲಿ ಹಸ್ಬೆಂಡ್ಗೂ, ನಮ್ಮದು ಪೆಟ್ರೋಲ್ ಬಂಕ್ ಇದೆ, ಸೊ ಬಿಸ್ನೆಸ್ಸಲ್ಲಿ ಹಸ್ಬೆಂಡ್ಗೂ ಸಪೋರ್ಟ್ ಮಾಡಿಕೊಂಡು ಆಲ್ ರೌಂಡ್ ಇರ್ತಾರೆ. ಎಲ್ಲ ಕಡೆ ಲವ್ಲವಿಕೆಯಾಗಿ ಓಡಾಡ್ಕೊಂಡಿರ್ತೀನಿ. ಓಕೆ, ಸೊ ಹಸ್ಬೆಂಡ್ ಇಂದ ಪಾಕೆಟ್ ಮನಿ ಇಸ್ಕೋತೀರಾ? ಹೆಲ್ಪ್ ಮಾಡಕ್ ಹೋಗ್ತೀರಾ ಅಂದ್ರೆ ಬರ್ಬೇಕಲ್ಲ? ಆಬ್ವಿಯಸ್ಲಿ ಸರ್, ಇಸ್ಕೊಂತೀವಿ. ಈಗ ಹಸ್ಬೆಂಡ್ ಹೆಂಗಿರುತ್ತೆ ಅಂದ್ರೆ, ಬಂದು ಹೆಲ್ಪ್ ಮಾಡಿದ್ರಲ್ಲ, ಫ್ರೀ ಆಫ್ ಕಾಸ್ಟ್ ಇದು ಅಂದ್ರೆ ಅವ್ರು ರಿಲ್ಯಾಕ್ಸ್ ಇರ್ತಾರೆ. ಹೌದು ಹೌದು ಸರ್. ಸೊ ಕೊಡ್ತಾರಾ? ಖಂಡಿತ ಕೊಡ್ತಾರೆ. ಅವ್ರು ನಿಮಗೆ ಕೊಡೋದನ್ನ ನೀವು ಅತ್ತೆ ಹೇಳ್ತೀರಾ? ಹಾ ಸರ್, ಹೇಳ್ತೀವಿ. ನಾವು ಅತ್ತೆ ಅನ್ನಕ್ಕಿಂತ ನನಗೆ ಅಮ್ಮ ಅವರು. ನಾನೇನು ಇದುವರೆಗೂ ನಮ್ಮ ಮಧ್ಯೆ ಮುಚ್ಚುಮರೆ ಅಂತ ಏನು ಇಲ್ಲ. ನಾವು ಅತ್ತೆ ಸೊಸೆಯಲ್ಲಿ ಏನು ಮುಚ್ಚಿಲ್ಲ ಸರ್. ನಾವೆಲ್ಲ ಓಪನ್ನು. ಸಾಯಂಕಾಲ ಆದ್ರೆ ನಮ್ಮ ಬೀಗರು, ನನ್ನ ಸೊಸೆ, ನನ್ನ ಮಗಳು, ನನ್ನ ಮೊಮ್ಮಕ್ಕಳು, ಸಮೃದ್ಧಿ ಜೀವನ. ಎಲ್ಲ ಓಪನ್ ಆಗಿರುತ್ತೆ. ನಾವು ಮಾತಾಡೋದೆಲ್ಲ ಓಪನ್ ಆಗಿರುತ್ತೆ. ನೋಡಿ, ಮನಸ್ಸು ಓಪನ್ ಆಗಿರ್ಬೇಕಂತ ಇದಕ್ಕೆ ಅನ್ನುವಂಥದ್ದು ಅಲ್ವಾ? ಈಗ ಇನ್ ಕೇಸ್ ಯಾವತ್ತಾದ್ರೂ ಸಚಿನ್, ನನಗೆ ಹೆಂಡತಿಗೆ ಒಂದು ಸೀರೆ ಕೊಡ್ಸಿದ್ಯಾ, ನನಗೆ ಹೇಳೇ ಇಲ್ಲ ಅಂತ ಕೋಪ ಮಾಡ್ಕೊಂಡಿದ್ದುಂಟಾ? ಇಲ್ಲ ಸರ್, ಯಾವತ್ತೂ ಇಲ್ಲ ಸರ್. ಹೇಗೆ ಮಗ ಸೀರೆ ತಗೊಂಡ್ರೆ ಇಬ್ರಿಗೂ ಒಟ್ಟಿಗೆ ತಗೋತಾರಾ ಅಥವಾ? ಇಲ್ಲ, ಅದು ನನಗೆ ಬಿಟ್ಟಿರ್ತಾರೆ, ಇಲ್ಲ ಅವಳಿಗೆ ಬಿಟ್ಟಿರ್ತಾರೆ. ಒಳ್ಳೆ ಕೆಲಸ ಸಚಿನ್ ಅವ್ರು ಮಾಡ್ತಿರೋದು. ಇಲ್ಲ, ದುಡ್ಡು ಕೊಟ್ಬಿಡ್ತಾರೆ ಸರ್. ನೀವ್ ಏನಾದ್ರು ತಗೊಳ್ಳಿ, ಇಷ್ಟು ದುಡ್ಡು ಕೊಡ್ತೀನಿ ಅಂತ ಕೊಟ್ಬಿಡ್ತಾರೆ. ಇಲ್ಲ, ಸಚಿನ್ ಅವ್ರ ಜಾಣ್ರಿ ಇಲ್ಲಿ ಅಲ್ವಾ? ಹೌದು. ನೀವು ಕೊಡ್ಸಿದ್ರೆ ಈ ಕಡೆಗೆ, ಈ ಕಡೆ ಕೊಡ್ಸಿದ್ರೆ ಈ ಕಡೆ, ಯಾಕೆ ಬೆಟರ್ ಅವ್ರಿಗೆ ಹಂಚ್ಬಿಡೋಣ, ಅವರೇ ತಗೊಂಡ್ ಬಿಡ್ಲಿ ಅಂತ. ಹೌದು ಸರ್. ಇರ್ಲಿ ಮೇಡಮ್, ಹೇಳಿ, ಮನೇಲಿ ಯಾರ್ಯಾರು ಇದ್ದೀರಿ ತಾವು? ಮನೇಲಿ ನಾನು, ನನ್ನ ಹಸ್ಬೆಂಡ್, ನನ್ನ 2 ಮಕ್ಕಳು, ಅಪ್ಪ ಅಮ್ಮ, ಆಮೇಲೆ ನಮ್ಮ ತಾಯಿ ಇದ್ದಾರೆ ಸರ್. ಓಕೆ, ಅಂದ್ರೆ ನಿಮ್ಮ ಅತ್ತೆ ಮಾವನೇ ಅಪ್ಪ ಅಮ್ಮ ಅಂತೀರಾ? ಅಪ್ಪ ಅಮ್ಮ ಅಂತೀನಿ. ಅಮ್ಮ ಅಪ್ಪಾಜಿ ಅಂತಾನೆ ಕರೆಯೋದು ನಾನು. ಓಕೆ, ಮತ್ತೆ ನನ್ನ ತಾಯಿನೂ ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಓಕೆ, ಈಗ ಒಂದು 8-9 ವರ್ಷದ ಕೆಳಗೆ ನಾನು ನನ್ನ ತಂದೆನ ಕಳ್ಕೊಂಡೆ ಅವ್ರನ್ನ. ಹಾಗಾಗಿ ಆಮೇಲೆ ಅಣ್ಣ ಒಬ್ಬ ಇದ್ದ ನನಗೆ, ಅವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಣ್ಣ. ಸೊ ಅಮ್ಮ ಊರಲ್ಲಿ ಒಬ್ಬರೇ ಹಾಕ್ಬಿಡ್ತಾರೆ, ಮತ್ತೆ ಅವ್ರಿಗೆ ನೋಡೋರು ಯಾರು ಇಲ್ಲ ಅಂತ ನಮ್ಮೊಟ್ಟಿಗೆ ನಮ್ಮ ಅತ್ತೆ ಆಗ್ಲಿ, ನನ್ನ ಹಸ್ಬೆಂಡ್, ನಮ್ಮ ಮಾವ ಯಾರು ಬಿಡ್ಲಿಲ್ಲ ಅವ್ರನ್ನ. ನಮ್ಮ ಜೊತೆ ಬನ್ನಿ ಅಂತ. ವೀಕ್ಷಕರೇ, ಅತ್ತೆ ಸೊಸೆ ಮಧ್ಯೆ ಸಾಮಾನ್ಯವಾಗಿ ಎಷ್ಟೊಂದು ವಿಷಯಗಳಿಗೆ ಜಗಳ ಬರ್ತಾನೆ ಇರುತ್ತೆ. ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ
ನಿಭಾಯಿಸ್ಕೊಂಡು ಹೋಗಬೇಕು, ಕುಟುಂಬ ಹೇಗಿರುತ್ತೆ ಅನ್ನುವಂಥ ಒಂದು ಅಂಶನ ಇಟ್ಕೊಂಡೇ ಸ್ಮಾರ್ಟ್ ಸೊಸೈಟಿ ಕಾರ್ಯಕ್ರಮ ಹೊರಟಿರುವಂಥದ್ದಲ್ವಾ. ಈಗ ಇವರೇ ಹೇಳ್ತಿರುವಂತೆ, ಅಮ್ಮ ತಾವು ಮಾತಾಡುವಾಗ ಹೇಳ್ತಾ ಇದ್ರಿ, ನಾವು ನಮ್ಮ ಬೀಗ್ತಿ ಎಲ್ಲರೂ ಸೇರಿ ನಾವು ಕುಟುಂಬ ಸಮೇತರಾಗಿರ್ತೀವಿ, ಸಮೃದ್ಧಿಯಾಗಿರ್ತೀವಿ ಅಂತ ತಾವು ಹೇಳ್ತಾ ಇದ್ರಿ. ಒಂದು ಪ್ರಶ್ನೆ ಹೀಗೆ ಅನ್ಕೊಳ್ಳೋಣ, ಸಾಮಾನ್ಯವಾಗಿ ಹೆಣ್ಕೊಟ್ಟ ಬೀಗ್ತಿ ಅಥವಾ ಇವ್ರ ತಾಯಿ ಅನ್ಕೊಳ್ಳೋಣ, ಮನೇಲಿ ಇದ್ಬಿಟ್ರೆ ಅಥವಾ ಬಂದ್ರೆ ಅವಾಗ ಬಂದ್ರೇನೆ 4 ದಿನ ಬಿಟ್ಟು 5ನೇ ದಿನ ಇದ್ದಾರೆ ಅಂತಂದ್ರೆ ಆಗ್ಲೇ ಏನೋ ಇರುಸು ಮುರುಸಿರುತ್ತೆ. ನಾವ್ ಅನ್ಕೊಂಡಿಲ್ಲ ಅಂದ್ರೂ ಬೇರೆಯವರಾದ್ರೂ ಯಾಕೆ ಅವ್ರಿದ್ದಾರೆ, ಯಾಕೆ ಏನ್ ನಡೀತಾ ಇದೆ, ಸುಮ್ಮನೆ ಈ ರೀತಿ ಏನೇನೋ ಸುದ್ದಿಗಳು ಬರ್ತಾ ಇರುತ್ತೆ. ಆದ್ರೆ ಖುಷಿ ಸಂಗತಿ ಏನಂದ್ರೆ ತಾವು ಅವ್ರನ್ನೂ ಕೂಡ ಅವ್ರ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನೀವು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಿ, ಸ್ವಂತ ಸದಸ್ಯರಂತಾನೆ ನೋಡ್ತಾ ಇದ್ದೀರಿ ಅವ್ರನ್ನ. ಹೆಂಗ್ ಸಾಧ್ಯ ಆಗುತ್ತೆ ಇದು? ಎಷ್ಟು ತೆರೆದ ಮನಸ್ಸಿರ್ಬೇಕು ಇದಕ್ಕೆ? ಏನು ಅಂದರೆ ಎಲ್ಲರೂ ನನ್ನನ್ನು ಒಂದೊಂದು ಮಾತು ಕೇಳ್ತಾ ಇರ್ತಾರೆ, ನೀವು ಹೆಂಗೆ ಸಾಧ್ಯ ಅಂತ. ನನಗೀಗ ಅವ್ರನ್ನ ಬಿಟ್ಟಿರೋಕ್ಕೆ ಆಗ್ತಾನೆ ಇಲ್ಲ. ಖಂಡಿತ ಅವರು ಊರಿಗೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಏನೋ ಯಾರಿಗೋ ಹುಷಾರಿಲ್ಲ ಏನೋ ಹೋದ್ರೂ ನೀವು ಎಷ್ಟೊತ್ತಿಗೆ ಬರ್ತೀರಾ, ಯಾವಾಗ ಬರ್ತೀರಾ. ಈಗ ನಮ್ಮ ಮನೆಯಲ್ಲಿ ಒಬ್ಬರು ನಂಗೆ ಅಕ್ಕ ತಂಗಿ ಇದ್ದರೆ ಯಾವ ರೀತಿ ನಾನು ನೋಡ್ಕೊತಾ ಇದ್ನೋ ಅದೇ ರೀತಿ ನೋಡ್ಕೊಂಡಿನಿ. ನಾವು ಯಾವತ್ತೂ ಒಂದು ಮಾತಿಗೂ ನಾವಿಬ್ಬರು ಜಗಳನೇ ಆಡಿಲ್ಲ, ಅಂಥ ಮನಸ್ತಾಪನೂ ನಮಗೆ ಬಂದಿಲ್ಲ. ಓಕೆ. ನನ್ನ ಮಗಳು ಅವ್ರ ಅಮ್ಮಗಿನ್ನ ನನ್ನ ಚೆನ್ನಾಗಿ ನೋಡ್ಕೊಳೋದ್ರಿಂದ ನಾವು ಯಾವತ್ತೂ ತುಂಬ ಚೆನ್ನಾಗಿದ್ದೀವಿ. ಸೊಸೆ ಆಗಿರ್ಬೋದು, ನನ್ನ ಮಗಳಾಗಿರ್ಬೋದು, ಅಳಿಯ ಆಗಿರ್ಬೋದು, ಮಗ ಆಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ನಾವೆಲ್ಲ ಸಂತೃಪ್ತಿ ಜೀವನ. ನಮ್ಮ ಬೀಗರಿಲ್ದ್ರೆ ನಮ್ಗೆ ಒಂದಿನ ಇರೋಕ್ಕೂ ಆಗಲ್ಲ. ನಾವು ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀವಿ. ತುಂಬಾ ಖುಷಿ ಆಗುತ್ತೆ ನಮಗೆ, ಯಾಕೆಂದ್ರೆ ಎಷ್ಟೋ ಮನೆಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅಂದ್ರೆ ಅತ್ತೆ ಸೊಸೆ ಚೆನ್ನಾಗಿರ್ತಾರೆ ಅಂತಾನೆ ಅನ್ಕೊಳ್ಳೋಣ. ಹೌದು. ಯಾವಾಗ ಸೊಸೆ ತಾಯಿನೋ ತಂದೆನೋ ತಮ್ಮನೋ ಅಣ್ಣನೋ ಬಂದು ಇಲ್ಲೇ ಇರ್ತಾರೆ ಅಂತಂದಾಗ ಆಬ್ವಿಯಸ್ಲಿ ಅತ್ತೆನೋ ಅತ್ತೆ ಕಡೆಯವರು ಶುರು ಮಾಡ್ತಾರೆ ಇರುಸು ಮುರುಸು, ಸಿಟ್ಟು, ಸೆಡವು, ಒಂಥರ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಅದು ಏನಾಗುತ್ತೆ, ಅತ್ತೆ ಸೊಸೆ ಜಗಳ ಆಗ್ತಾ ಜೋರಾಗ್ತಾ ಏನಾಗುತ್ತೆ, 2 ಭಾಗ ಆಗೋಗ್ಬಿಡುತ್ತೆ. ಸೊ ಒಂದು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಿ? ಈ ಪರಿಸ್ಥಿತಿ ಆ ರೀತಿ ಆಗಿದೆ, ಸೊ ನೀವನ್ನ ಅರ್ಥೈಸ್ಕೊಂಡು ಅವ್ರನ್ನೂ ಒಬ್ಬರಂತೆ ಕಾಣ್ತಾ ಇದ್ದೀರಿ, ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಿ? ಎಷ್ಟೋ ಕುಟುಂಬಗಳು ಹೀಗೆ ಇದೆ ಇವತ್ತು ಕೂಡ. ನಮಗಂಥ ಸನ್ನಿವೇಶ ಯಾವತ್ತೂ ಬಂದಿಲ್ಲ ಸರ್, ಖಂಡಿತ ನಮ್ಗೆ ಯಾವತ್ತೂ ಬಂದಿಲ್ಲ. 9.5 ವರ್ಷ ಆಯಿತು ನನ್ನ ಸೊಸೆ ನನ್ನ ಮಗನ ಮದುವೆಯಾಗಿ, 10 ವರ್ಷ ಆಯಿತು ಮೊನ್ನೆ ಏಪ್ರಿಲಿಗೆ. ಒಂದೇ ಒಂದು ದಿನನೂ ನಾವು ಆ ಥರ ಆಡೇ ಇಲ್ಲ. ನಮ್ಮ ಬೀಗರು ಇಲ್ಲೇ ಇದ್ದಾರೆ, ತಾವು ಇಂಟ್ರೂ ಮಾಡ್ಬೋದು, ಆದರೂ ನಮ್ಗೆ ಯಾವತ್ತೂ ಆ ಥರ ಸನ್ನಿವೇಶ ಬಂದರೆ ನಾನು ಸಮಾಜಕ್ಕೆ ಹೇಳ್ತೀನಿ, ನಾವು ತುಂಬ ಅನ್ಯೋನ್ಯವಾಗಿದ್ದೀವಿ. ನಮ್ಮನ್ನು ನೋಡಿ ಹೊರಗಿನ ಜನ ನಮ್ಮನ್ನು ಈ ಥರ ಹೇಳೋಕ್ಕೆ ತುಂಬ ಪ್ರಯತ್ನ ಪಟ್ಟರು, ಆದರೆ ನಾನು ಅದನ್ನು ಯಾವುದನ್ನು ಇದರಿಂದ ಕೇಳಿಲ್ಲ, ಕೇಳೋದು ಇಲ್ಲ, ಮನೆವರೆಗೂ ತರೋದೂ ಇಲ್ಲ. ಸಂತೋಷಮ್ಮ, ಇದೇ ಸಮಾಜಕ್ಕೆ ಕೊಡುವಂಥ ಒಂದು ಸಂದೇಶ. ಖಂಡಿತ. ಬನ್ನಿ ರಕ್ಷಿತ್, ಅವ್ರು ಏನ್ ಹೇಳ್ತೀರಿ? ಬಹುಶಃ ಯಾರಿಗೂ ಸಿಗದೇ ಇರುವಂತಹ ಒಂದು ಒಳ್ಳೆ ಯಾವ ಅದೃಷ್ಟನೋ ಏನು ದೇವರು ನಾನು ಯಾವ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಎಲ್ಲರಿಗೂ ಒಬ್ರು ತಾಯಿ ಇದ್ರೆ ನನಗೆ ಇಬ್ರಿಬ್ರು ತಾಯಂದಿರಿದ್ದಾರೆ. ನಾನು ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗೆ ಇಬ್ರು ತಾಯಂದಿರ ಪ್ರೀತಿ ಸಿಗ್ತಾ ಇದೆ, ತಂದೆ ಇಲ್ಲ ಅನ್ನೋದು ನನಗೆ ಕೊರಗೆ ಇಲ್ಲ. ಯಾಕಂದ್ರೆ ನಮ್ಮ ಮಾವ ಆಗಲಿ ನಮ್ಮ ಅಪ್ಪಾಜಿ ಆಗಲಿ ನಂಗೆ ಅಷ್ಟೇ ಚೆನ್ನಾಗಿ ಪ್ರೀತಿ ಕೊಡ್ತಾರೆ. ಆಮೇಲೆ ನನ್ನ ಹಸ್ಬೆಂಡ್ ಆಗಲಿ ನನಗೆ ಯಾವತ್ತೂ ನನ್ನ ತಂದೆನ ಕಳ್ಕೊಂಡೆ, ಅಣ್ಣ ಕಳ್ಕೊಂಡೆ ಅನ್ನೋ ನನಗೆ ನೆನಪು ಬರೋದಂಗೆ ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಹೇಳ್ತಾರೆ ಯಾವಾಗ್ಲೂ ಮದುವೆ ಆದ್ಮೇಲೆ ಮಗಳನ್ನ ಗಂಡ ಮನೆಗೆ ಕಳಿಸುವಾಗ ನನ್ ಮಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ಅಳಿಯನಿಗೆ ವಚನ ಕೊಡ್ತಾರಂತೆ, ತವ್ರ ಮನೇನ ಮರೆಯೋ ರೀತಿ ನೀನ್ ನೋಡ್ಕೋ. ಅದಂತೂ ನನ್ನ ಜೀವನದಲ್ಲಿ ತುಂಬ, ಯಾಕಂದ್ರೆ ಮದ್ವೆ ಒಪ್ಪಂದ ಆಗೋ ಟೈಮಲ್ಲಿ ನಾನು ತುಂಬಾ ಗಲಾಟೆ ಮಾಡಿದೆ, ನಂಗೆ ಮದ್ವೆ ಬೇಡ ಈಗಲೇ ಹಂಗೆ ಹಿಂಗೆ ಅಂತ, ಓದ್ತೀನಿ ಮಾಡ್ತೀನಿ ಅಂತ. ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ ಸರ್. ಎಲ್ಲರಿಗೂ ಒಂದೊಂದು ತಾಯಿ ಇದ್ರೆ ನನಗೆ 2 ತಾಯಿ ಅಂದಿರಿದ್ದಾರೆ, 2 ತಾಯಿ ಪ್ರೀತಿ ನನಗೆ ಸಿಗ್ತಾ ಇದೆ ಅಂತೇಳಿ ನಂಗೆ ತುಂಬಾ ಹೆಮ್ಮೆಯಾಗಿ ಹೇಳ್ಕೊಂತೀನಿ ಸರ್ ನಾನು. ಖಂಡಿತ ಮ್ಯಾಮ್. ಇನ್ನು ಈ ವಿಷಯದ ಬಗ್ಗೆ ನಾವು ಮಾತಾಡೋದಾದ್ರೆ, ಅಂದ್ರೆ ನೀವು ನಿಮ್ಮ ತಾಯಿನೂ ಕೂಡ ಒಟ್ಟಿಗೆ ಇಟ್ಕೊಂಡಿದ್ದೀರಾ. ಈಗ ನಿಮ್ಮ ಅತ್ತೆಯವರು ಹೇಳಿದ್ರು, ಇಲ್ಲ ಅವ್ರು ನನಗೆ ತುಂಬಾ ಸಹೋದರಿ ತರನೇ ಆಗೋಗ್ಬಿಟ್ಟಿದ್ದಾರೆ ಅನ್ನೋದೆಲ್ಲ ಹೇಳಿದ್ರು. ಈಗ ನಿಮಗೆ ವೈಯಕ್ತಿಕವಾಗಿ ಒಂದಷ್ಟು ಇರುತ್ತೆ, ಅಯ್ಯೋ ನಾನಿದ್ದೀನಿ, ಈಗ ನಮ್ಮ ಮನೆಯವರು ಹೆಚ್ಚಿರುವಂಥದ್ದು ಸರಿ ಇರಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಿಮಗೆ ಹೇಗೆ ಗೊತ್ತಾಗ್ತಿರುತ್ತೆ ಅಂತಂದ್ರೆ, ಅತ್ತೆಯವರು ನಡ್ಕೊಳ್ಳೋ ರೀತಿ ನೀತಿಗಳು, ಮಾತಾಡುವಂಥ ರೀತಿ ರಿವಾಜುಗಳ ಮೇಲೆ ನಿಮಗೊಂಥರ ಅಸಮಾಧಾನ ಇರುತ್ತೆ. ಬೇಡಪ್ಪ ಕಳಿಸ್ಬಿಡೋಣ ಅವ್ರಿಗೆ, ಅತ್ತೆ ಅಂದ್ರೆ ಅವ್ರಿರೋದೇ ನಮ್ಮ ಅತ್ತೆಗೆ ಅಸಮಾಧಾನ, ಮಾವಗೆ ಅಸಮಾಧಾನ, ಇನ್ನೊಬ್ರಿಗೆ ಅಸಮಾಧಾನ ಅನ್ನೋದೇನೋ ಕಾಣಿಸ್ತಾ ಇರುತ್ತೆ. ಸೊ ನೀವು ಹೇಗೆ ನಿಮ್ಮ ಮನೇಲಿ? ಇಲ್ಲ ಸರ್, ನಮ್ಮ ಮನೇಲಿ ಈಗ ಅವ್ರು ಬಂದು 9 ವರ್ಷ ಹತ್ರ ಆಯ್ತು, ಆ ಥರ ಯಾವ ಸಿಚುಯೇಷನ್ ನಮ್ಮ ಮನೇಲಿ ಆ ಥರ ಬಂದಿಲ್ಲ. ಒಂದ್ ವೇಳೆ ನಾನೊಂದು ಅರ್ಧ ಗಂಟೆ ಎಲ್ಲಾದ್ರೂ ಹೋದ್ರೆ ನಮ್ಮ ಅತ್ತೆ ಸ್ವಲ್ಪ ತಡ್ಕೊಂತಾರೆ. ನಮ್ಮ ಅಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಅವ್ರು ಎಲ್ಲೋದೆ ಬಾ ಕೆಳಗೆ ಬಾ ಇದ್ ಮಾಡು ಅಂತ, ಜೊತೆ ಕುತ್ಕೋ ಬಾ ಅಂತ ಕರೀತಾರೆ. ಸಮಾಜಕ್ಕೆ ಸಂದೇಶ ಏನ್ ಕೊಡ್ತೀರಿ? ಯಾಕೆಂದ್ರೆ ಎಷ್ಟೋ ಮನೆಗಳಲ್ಲಿ ಹೆಣ್ಣಿನ ಮನೆಯವರು 3 ದಿನ ಬಿಟ್ಟು 4ನೇ ದಿನ ಇದ್ದಾರೆ ಅಂದ್ರೆ ನೋಡೋ ಕಣ್ಣೋಟಗಳು ಜಾಸ್ತಿ ಆಗುತ್ತೆ, ಆಡೋ ಮಾತುಗಳು 100 ಆಗ್ತಾ ಇರುತ್ತೆ. ಏನ್ ಸಂದೇಶ ಕೊಡ್ತೀರಿ ತಾವು? ಸಂದೇಶ ಏನು ಅಂದ್ರೆ,
ನನ್ನ ಜೀವನದಲ್ಲಿ ನಾನು ಎಲ್ಲ ಥರದ್ದು ನೋಡಿದ್ದೀನಿ ಸರ್. ತಂದೆ ಕಳ್ಕೊಂಡ್ರು ಯಾವ ಥರ ಪರಿಸ್ಥಿತಿ ಇರುತ್ತೆ, ಒಬ್ಬರು ಸಪೋರ್ಟಿವ್ ಆಗಿ ಅಣ್ಣನೋ ತಂಗಿನೋ ಅಕ್ಕನೋ ಕಳ್ಕೊಂಡ್ರೆ ಅದು ಯಾವ ಥರ ಇರುತ್ತೆ ಅಂತ ನಾನು ತುಂಬ ಚೆನ್ನಾಗಿ ಗೊತ್ತಿದೆ. ಅದ್ರ ಸ್ಥಾನ ನನ್ನ ನಾದ್ನಿ ತುಂಬಿದ್ದಾರೆ ಸರ್ ನನಗೆ. ಅದೊಂದು ನಾನು ತುಂಬ ಪ್ರೌಡ್ ಇದೆ. ನಾವಿಬ್ರು ಅಕ್ಕ ತಂಗಿ ಥರ ಇದ್ದೀವಿ, ನಾನು ನನ್ನ ನಾದ್ನಿ. ಹಾಗಾಗಿ ಒಂದು ಸಂದೇಶ ಏನು ಅಂದರೆ, ಜೀವನ ಇದ್ದಿದ್ದೆ, ದುಡ್ಡು ಮಾಡೋದು ಅದು ಮಾಡೋದು ಇದು ಮಾಡೋದು ಇದ್ದಿದ್ದೆ ಸರ್. ಅದು ಯಾವುದು ಶಾಶ್ವತ ಅಲ್ಲ. ನಾವೇನು ಪ್ರೀತಿ ವಿಶ್ವಾಸ ಗಳಿಸ್ತೀವಿ, 4 ಜನದಲ್ಲಿ ಗುರ್ತಿಸ್ಕೊಂತೀವಲ್ಲ, ಅದು ಕೊನೆ ತನಕ ಉಳಿಯೋದು ಅಂತ ನಮ್ಮ ಪ್ರಕಾರ. ಹಾಗಾಗಿ ಎಲ್ಲರೂ ಚೆನ್ನಾಗಿರಿ. ಅತ್ತೆ ಮಾವ ಬೇರೆ ಆಗೋದು, ನಾದ್ನಿ ಜಗಳ ಅದೆಲ್ಲ ಏನೂ ಮಾಡ್ದಲೆ ಖುಷಿಯಾಗಿ ಜೀವನದಲ್ಲಿ ಇರೋ ತನಕ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ಎಷ್ಟೇ ಮನೆಗಳಲ್ಲಿ ನೀವು ನೋಡ್ತಾ ಹೋಗಿ, ಅಂದರೆ ಯಾವ್ಯಾವ ಮನೆಗಳು ಇವತ್ತು 2 ಭಾಗ ಆಗಿದೆ, ಅತ್ತೆ ಮಾವ ಒಂದು ಕಡೆ, ಮಗ ಸೊಸೆ ಮಕ್ಕಳು ಒಂದು ಕಡೆ ಇದಾರಲ್ಲ, ಇದಕ್ಕೆ ಕಾರಣ ಏನು ಅಂತ ಹುಡುಕಿದ್ರೆ ಬಹುತೇಕ ಹೇಳುವಂಥದ್ದೇ ಹೆಂಡತಿ ತವ್ರ ಮನೆಯವ್ರ ಕಾರಣ, ಅವರಿಂದನೇ ಬೇರೆ ಆಗಿದ್ದಾರೆ ಅನ್ನೋದೇ ಇದೆ, ಪ್ರಾಕ್ಟಿಕಲ್ ಆಗಿದೆ ಇವತ್ತು ಲೈಫಲ್ಲಿ. ಬಟ್ ಅಂಥ ಸಂದರ್ಭದಲ್ಲಿ ಅತ್ತೆ ಸೊಸೆ ಅನ್ಯೋನ್ಯವಾಗಿದ್ದಾರೆ, ಜೊತೆಗೆ ಇವರ ಅಮ್ಮ ಅಂದರೆ ಬೀಗ್ತಿ ಅವರು ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ತವ್ರ ಮನೆಯಿಂದ ಬಂದಂಥ ಸಂಸ್ಕಾರ ಜೊತೆಗೆ ಗಂಡನ ಮನೆಗೆ ಅದೆಷ್ಟು ಉಪಯೋಗ ಆಗ್ತಾ ಇದೆ. ಆ್ಯಂಡ್ ಗಂಡನ ಮನೆಯವರು ಅವರ ತವ್ರ ಮನೆಯ ಒಂದು ವಾಸ್ತವ ಏನಿದೆ ಪರಿಸ್ಥಿತಿ ಅನ್ನೋದನ್ನ ಅರ್ಥೈಸ್ಕೊಂಡು ಕುಟುಂಬ ಮುಖ್ಯ, ಸಂತೋಷ ಮುಖ್ಯ ಅಂತ ಹೋಗ್ತಿದಾರಲ್ವಾ, ಇನ್ನೇನು ಬೇಕಾಗಿದ್ರೆ ಜೀವನಕ್ಕೆ ಅಲ್ವಾ, ಇಷ್ಟು ಸಾಕು ಅನ್ಕೋತೀನಿ ನಾನು. ಯಾರು ಜಾಸ್ತಿ ಚೌಕಾಸಿ ಮಾಡೋದು ತರಕಾರಿ ಮಾರ್ಕೆಟ್ ಅದಕ್ಕೆ ಇದಕ್ಕೆ ಹೋದಾಗೆಲ್ಲ ನೀವಾಗ್ತೇನಾ? ನಾನೇ ನೀವೇನಾ? ನಾವು ಕೇಳ್ದಷ್ಟು ಕೊಟ್ಟು ಬಂದ್ಬಿಡ್ತೀವಿ. ಕಷ್ಟಪಡ್ತಾರೆ, ಬಿಸಿಲಲ್ಲಿ ಕುತ್ಕೊಂಡು ದುಡಿತಾರೆ, ಬಿಡಿ ಬೇಡ ಅಂತ ಅವರೇ ಸ್ವಲ್ಪ ಚೌಕಾಸಿ. ಇವಾಗ 100 ರೂಪಾಯಿ ಕೆಜಿ ಟೊಮ್ಯಾಟೊ ಅಂದೆ ಅಂತ ಇಟ್ಕೊಳ್ಳಿ, ಎಷ್ಟು ಕೇಳ್ತೀರಾ ಅದಕ್ಕೆ? 90 ರೂಪಾಯಿ ಕೇಳ್ತೀನಿ. ಅಯ್ಯಯ್ಯೋ, ಭಾಳ ಸ್ವೀಟ್ ಅತ್ತೆ ನೀವು. ನಾನೆಲ್ಲ ನೀವು ಹೇಳೋದು ನೋಡೋದು 50 ರೂಪಾಯಿ ಕೇಳ್ತಾರ ಇಲ್ಲ, ಅವರು ಬಿಸಿಲಲ್ಲೆಲ್ಲ ಕೂತಿರ್ತಾರಲ್ಲ, ಪಾಪ ಕಷ್ಟ ಇರುತ್ತೆ. ನೀವು 10 ರೂಪಾಯಿ ಕಮ್ಮಿ ಬಿಸಿಲು ಹೇಳಿದೀವಿ, ಅವ್ರು 10 ರೂಪಾಯಿ ಜಾಸ್ತಿ. ಎನಿವೇಸ್, ಹಾಗೆ ರೀ ವೀಕ್ಷಕರೇ, ಸಂಬಂಧಗಳಿಗೆ ಇನ್ನೇನು ಬೇಕು ಹೇಳಿ, ತೆರೆದ ಮನಸ್ಸು. ಅವ್ರು ಅದನ್ನೇ ಹೇಳ್ತಾ ಇದ್ರಲ್ವಾ, ಆಗಿದ್ಬಿಟ್ರೆ ಮುಗ್ದೇ ಹೋಯ್ತಪ್ಪ ಅಂತ ಅನ್ಸುತ್ತೆ. ಏನೇ ಇರ್ಲಿ ಮನೇಲಿ 108 ಸಮಸ್ಯೆಗಳು, ಕಿಟಕಿ ಮೇಲೆ ಧೂಳ ಕೊಡ್ತೀವಲ್ಲ ಅಷ್ಟೇ ಸುಲಭ, ಸಮಸ್ಯೆಗಳು ದೂರ ಹೋಗ್ಬಿಡುತ್ತೆ ಅದು ಅಲ್ವಾ? ಹೌದು ಸರ್. ಸೊ ಇಷ್ಟೇ ಅಲ್ಲ, ಮುಂದಿನ ಹಂತದಲ್ಲಿ ಆಟ ಆಡೋರಿದ್ದಾರೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅದನ್ನು ನೋಡೋಣ. ಸ್ಮಾರ್ಟ್ ಮೋಜಿನ ಆಟ ಇದೆ. ಒಂದು ಚಿಕ್ಕ ವಿರಾಮ ತಗೊಳ್ತೀನಿ, ಸೊ ಮತ್ತೆ ವಾಪಸ್ ಬರ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಮುಂದಿನ ಹಂತದಲ್ಲಿರುವಂಥದ್ದು ಸ್ಮಾರ್ಟ್ ಮೋಜಿನ ಆಟ. ಅತ್ತೆ ಸೊಸೆ ಬಾ, ಪ್ರೀತಿಗೆ ಎಲ್ಲೇನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ಅವ್ರ ಮಧ್ಯೆ. ಅಷ್ಟು ಚೆನ್ನಾಗಿದ್ದಾರೆ, ಅನ್ಯೋನ್ಯವಾಗಿದ್ದಾರೆ, ಯಾರ ದೃಷ್ಟಿನೂ ಆಗೋದೇ ಬೇಡ. ಈಗ ಎಷ್ಟು ಚೆನ್ನಾಗಿ ಆಟ ಆಡ್ತೀರಾ ನೋಡೋಣ. ಸಿ, ನೀವಿಬ್ರು ಚೆನ್ನಾಗಿದ್ದೀರಾ. ಆಟದಲ್ಲಿ ಪಂದ್ಯ ಅಂದ್ರೆ ಪಂದ್ಯನೇ ಅದು. ಸೊ ಗೆಲ್ಲೋ ತರನೇ ಇರ್ಬೇಕು ಹುಮ್ಮಸ್ಸು. ರೂಲ್ಸ್ ಏನಪ್ಪಾ ಅಂತಂದ್ರೆ, ನಾನು ಬಣ್ಣ ಹೇಳ್ತೀನಿ ಯಾವ್ದಾದ್ರು. ನಾನು ಬಣ್ಣ ಹೇಳಿದ ತಕ್ಷಣ, ಆ ಕಲರ್ ಹೇಳಿದ ತಕ್ಷಣ ನೀವು ತರಕಾರಿ ಇರ್ಬೋದು, ಹೂವಿರ್ಬೋದು, ಹಣ್ಣಿರ್ಬೋದು, ಈ 3 ಅಂಶಗಳಲ್ಲಿ ನಾನು ಹೇಳಿದ ಕಲರ್ ಯಾವ್ದಿರುತ್ತೋ ಅದು ನೀವು ಟಕ್ ಅಂತ ಹೇಳಬೇಕು. ಉದಾಹರಣೆ, ನಾನು ವೈಟ್ ಬಿಳಿ ಅಂತ ಹೇಳಿದ ತಕ್ಷಣ ಕೈ ಎತ್ತಬೇಕು, ಮುಲ್ಲಂಗಿ ಅಂತ ಹೇಳಬೇಕು. ಓಕೆ, ಮತ್ತೆ ನಾನು ಬಿಳಿ ಕೇಳಿದ್ರೆ ಮುಲ್ಲಂಗಿನೇ ಅನ್ಬೇಡಿ, ಬೇರೆ ಹುಡುಕಿ. ಸರಿ ಸರ್. ಓಕೆ, ಅರ್ಥ ಆಯ್ತಲ್ವಾ? ನಿಮ್ಗೂ ಅರ್ಥ ಆಯ್ತಲ್ವಾ? ವೀಕ್ಷಕರು ನೋಡುವ ಹಾಗಿದ್ರೆ, ಸೊ ಯಾರು ಜಾಸ್ತಿ ಹೇಳ್ತಾರೋ ಅವ್ರು ವಿನ್ನರ್ ಆಗ್ತಾರೆ. ಸೊ ರೆಡಿ ಅಲ್ವಾ? ಓಕೆ, ಸೊ ಮೊದಲನೇ ಬಣ್ಣ ಕೆಂಪು. ಓಕೆ, ರಕ್ಷಿತಾ ನೀವ್ ಎತ್ತಿದ್ದೀರಾ, ಹೇಳಿ. ಆಪಲ್. ಆಪಲ್ ಸಿಕ್ತು ಪಾಯಿಂಟ್. ಸೊಸೆಗೆ ಬಲ್ಲಿ ಚಪ್ಪಾಳೆ. ಸೊ ಆಪಲ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಲರ್ ಹಸಿರು. ಎಸ್, ನೀವೇ ಪುನಃ ನಿಮ್ ಕೈ ಫುಲ್ ಲಿಫ್ಟ್ ಮಾಡಿದ್ದಾರೆ ರಕ್ಷಿತಾ ಅವರು, ಅತ್ತೆ ಅರ್ಧ ಲಿಫ್ಟ್ ಮಾಡಿದ್ದಾರೆ. ಸೊ ರಕ್ಷಿತಾ ಅವರಿಗೆ ಹಾಗಲಕಾಯಿ. ಹಾಗಲಕಾಯಿ, ಸೂಪರ್. ನಿಮ್ಗೆ ಇಷ್ಟನಾ ಹಾಗಲಕಾಯಿ? ಅವ್ರಿಗೆ ತುಂಬಾ ಇಷ್ಟ ಸರ್. ನಿಮ್ಮ ಅತ್ತೆಯವ್ರಿಗೆ ಹಾಗಲಕಾಯಿ? ಅದು ಹೆಂಗೆ ಅತ್ತೆಯವ್ರೆ, ನೀವು ಮನಸ್ಸು ಇಷ್ಟು ಸ್ವೀಟ್ ಇಟ್ಕೊಂಡಿದ್ದೀರಿ, ಹಾಗಲಕಾಯಿ ಕಹಿ ಇರುತ್ತೆ. ಸ್ವೀಟ್ ಇರುತ್ತೆ. ಅದನ್ನು ನಾವು ಸ್ವೀಟ್ ಮಾಡ್ತೀವಿ ಸರ್, ಬೆಲ್ಲ ಎಲ್ಲ ಹಾಕಿ ಸ್ವೀಟ್ ಆಗಿ ಮಾಡ್ಕೊಂಡು ತಿಂತೀವಿ. ಓಕೆ ಓಕೆ, ಹಾಗೆಲ್ಲ ಇದೆಯಾ? ಓಕೆ, ನೆಕ್ಸ್ಟ್ ಕಲರ್ ಕೇಸರಿ. ಎಸ್, ಹಾಗೇನು ರಕ್ಷಿತಾ ಅವರು ಕೈ ಅವ್ರು ಫುಲ್ ಲಿಫ್ಟ್ ಮಾಡ್ತಾ ಇದ್ದಾರೆ. ರಕ್ಷಿತಾ ಅವರು ಕೆಳಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ಅವರೇ ಹೇಳಿ, ಪರವಾಗಿಲ್ಲ. ಹಾಗಂತೀರಾ? ಇಲ್ಲ, ಆಟನೇ ಯಾವಾಗ್ಲೂ. ನೀವೇ ಹೇಳಿ. ಕ್ಯಾರೆಟ್. ಕ್ಯಾರೆಟ್, ಎಸ್, ರೈಟ್ ಆನ್ಸರ್. ಕ್ಯಾರೆಟ್ ನಿಮ್ಗೆ ಇಷ್ಟನಾ? ಇಲ್ಲ, ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ರಂತೆ. ಓಕೆ, 3 ಪಾಯಿಂಟ್ ನೀವು ತಗೊಂಡಿದ್ದೀರಾ. ಅತ್ತೆ ಒಂಚೂರು ಕೈ ಜೋರಾಗಿ ಎತ್ತೀನಿ ಇವಾಗ, ಯಾಕೋ ಸೊಸೆ ಮೇಲ್ಗೈ ಆಗ್ತಿದೆ, ಅತ್ತೆ ಮೇಲ್ಗೈ ಆಗ್ಬೇಕೀಗ. ಇನ್ಮೇಲಲ್ವಾ, ಅವ್ರಿದ್ರೆ ನಂಗೆ ಖುಷಿ, ಅವರೇ ಮೇಲೆ ಇರ್ಬೇಕು. ಓಕೆ, ಸೊ ನೋಡೋಣ ಈಗ ನೆಕ್ಸ್ಟ್ ಮುಂದಿನ ಬಣ್ಣ ಯಾವ್ದು ಹೇಳಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮುಂದಿನ ಬಣ್ಣ ಬಿಳಿ.
ಎಸ್, ಸೂಪರ್. ಮಲ್ಲಿಗೆ. ಸೂಪರ್. ಮಲ್ಲಿಗೆ ಅತ್ತೆಯವರು ಹ್ಯಾಂಡ್ ರೈಸ್ ಮಾಡಿದ್ದು. ನಾನೆಲ್ಲಿ ಮತ್ತೆ ಮುಲ್ಲಂಗಿನೇ ಅನ್ಕೊಳ್ತಾರೆ. ನಾನು ಹೇಳಿದ ಎಕ್ಸಾಂಪಲ್ ಎಲ್ಲಿ ಹೇಳ್ಬಿಡ್ತಾರೆ ಸ್ಮಾರ್ಟ್ ಆಗಿ ಅನ್ಕೊಂಡೆ. ಮಲ್ಲಿಗೆ ಕರೆಕ್ಟ್, ರೈಟ್ ಆನ್ಸರ್. ನೆಕ್ಸ್ಟ್ ಕಲರ್. ಓಕೆ, ಮುಂದಿನ ಬಣ್ಣ ತರಕಾರಿ ಆಗಿರ್ಬೇಕು. ಹಸಿರು. ಹಿಂಗ್ ಬಂತ ಅತ್ತೆನಾ ಸೊಸೆನಾ? ಯಾರು ಹ್ಯಾಂಡ್ ರೈಸ್ ಸ್ವಲ್ಪ ಮೇಲ್ ಮಾಡೋಣ. ಅವ್ರು ಮೇಲ್ ಮಾಡಿ ಚೂರು ಒಂದಿಷ್ಟು ಡಿಸ್ಟೆನ್ಸ್ ಅಲ್ಲಿ ಅತ್ತೆ ಚೂರು ಕೈ ಕಾಣಿಸ್ದಂಗೆ ಹೇಳಿ. ಏನು? ಸೌತೆಕಾಯಿ. ಸೂಪರ್. 2 ಪಾಯಿಂಟ್ ಅವ್ರಿಗೆ ಹೋಗಿದೆ. ನಿಮ್ಮ ಹತ್ರ 3 ಪಾಯಿಂಟ್ ಇದೆ. ಓಕೆ, ಇನ್ನೆರಡು ಬಣ್ಣ. ಓಕೆ, ಮುಂದಿನ ಬಣ್ಣ ಕೆಂಪು. ಇಲ್ಲ ಪಾಪ ಅವ್ರ ಕೈ ಎತ್ತಿದ್ದಾರೆ ಈ ಸೈಡ್. ರಕ್ಷಿತ್ ಅವ್ರು ಹೇಳಿ. ಕೆಂಪು. ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್ ಎರಡೂ ಇರುತ್ತಲ್ವಾ ಅದರಲ್ಲಿ? ಕೆಂಪು ಫ್ರೂಟೇನಾ ಅಥವಾ ಬೇರೆ ಹಿಂಗೆ ಹೇಳ್ಬೋದು ನೀವು ಅದನ್ನ. ಇದು ದಾಸವಾಳ ಹೂವು. ಬಟ್ ನೀವು ಸಮಯ ತಗೊಂಡಿದ್ದೀರಿ, ಇಷ್ಟೆಲ್ಲ ತಗೊಳ್ಳೋ ಹಾಗೆ. ನಾನು ಟಕ್ಕನ್ ಕೇಳಿದ ತಕ್ಷಣ ಹೇಳ್ಬಿಡು, ನಿಮ್ಮ ಹತ್ರ ರೆಡಿ ಇರಬೇಕು. ಸೊ ಆಪ್ಷನ್ ಇವ್ರಿಗೆ ಕೊಡ್ತೀನಿ, ಹೇಳಿ. ಕೆಂಪು ಯಾವ್ದು ಹೇಳ್ತೀರಾ? ಟೊಮೊಟೊ. ಟೊಮೆಟೊ. ನೋಡಿ, ನಾನು ಅದೇ ಅನ್ಕೊಂತೀವಿ, ಅಂದ್ರೆ ಕಣ್ಣಿಗೆ ಕಾಣೋಂಗಿರ್ಬೇಕು, ಎಲ್ರಿಗೂ ಅರ್ಥ ಆಗ್ಬೇಕು. ಅದು ಲಾಸ್ಟ್ ಕಲರ್. ಸೊ ಈಗ ನಿಮ್ದು 3 ಪಾಯಿಂಟ್ ಆಗಿದೆ, ನಿಮ್ದು 3 ಪಾಯಿಂಟ್ ಆಗಿದೆ. ಲಾಸ್ಟ್ ಕೇಳ್ತೀನಿ, ನೋಡೋಣ ಹೇಗೆ ಹೇಳ್ತೀರಾ ಅಂತ. ಓಕೆನಾ? ಸೊ ಮುಂದಿನ ಬಣ್ಣ ಕೈ ಆಗ್ಲಿ ಇಲ್ಲಿ ಬಂದ್ಬಿಟ್ಟಿದೆ, ಕೈ ಕೆಳಗೆ ಇರ್ಲಿ, ಕೈ ಆಗ್ಲಿ ಮೇಲೇನೆ ಹೋಗ್ತಾ ಇದೆ ಅದು. ಓಕೆ, ಇದು ತರಕಾರಿ ಆಗಿರ್ಬೇಕು, ಸರಿನಾ? ನೀಲಿ. ನೀಲಿ. ಅತ್ತೆ ಕೈ ಮೇಲೆ ಹೋಗಿದೆ. ನೀಲಿ ಯಾವ್ದು? ಇಲ್ಲ, ಅತ್ತೆ ಕೈ ಹೋಗಿದೆ. ಹೇಳಿ ಯಾವ್ದು? ಇದು ನೀಲಿದು ಒಂದು ಗೆಜ್ರಿ ಅಂತ ಬರುತ್ತೆ. ನೀಲಿ ಗೆಜ್ರಿ? ಗೆಜ್ರಿ ಬರುತ್ತೆ ಉದ್ದುದ್ದಂದು. ಓ, ನೀಲಿ ಗೆಜ್ರಿನೂ ಇರುತ್ತಾ? ನಾವು ಯೂಶಲಿ ಏನೋ ಕೆಂಪು ಅಥವಾ ಆ ಬಣ್ಣದಲ್ಲೇ ನೋಡಿದೀವಿ. ಹೌದು, ಅದು ಕೇಸರಿನೂ ಇರುತ್ತೆ, ಕೆಂಪು ಇರುತ್ತೆ, ನೀಲಿನೂ ಇರುತ್ತೆ. ಓಕೆ, ನಿಮ್ದು ಏನಾದ್ರು ಆಪ್ಷನ್ ಇತ್ತಾ? ನಿಮ್ ಬೇರೆ ಬದನೆಕಾಯಿ, ಬ್ರಿಂಜಾಲ್ ಅಲ್ವಾ? ಬದನೆಕಾಯಿ. ಸೊ ನನ್ನ ಮನಸ್ಸಲ್ಲಿ ನವಿಲ್ ಕೋಸಿತ್ತು. ಏನೋ ಅದೊಂದು ಆತರ ಕ್ಯಾಬೇಜ್ ಬರುತ್ತೆ, ನೀಲಿನೂ. ಬಟ್ ಆದ್ರೂ ಗೆಜ್ರಿ ಅನುಭವಿಸ್ತಾರೆ ಅವರು, ಇದ್ಮೇಲೆ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ 4 ಪಾಯಿಂಟ್ ಅತ್ತೆಗೆ ಹೋಗಿದೆ ಅಂಡ್ ಸೊಸೆಗೆ ನಾಟ್ ಬ್ಯಾಡ್ 3 ಪಾಯಿಂಟ್ ತಗೊಂಡಿದ್ದೀರಾ. ಬಲ್ಲಿ ಅಭಿನಂದನೆಗಳು ಅತ್ತೆಗೆ, ಚಪ್ಪಾಳೆ. ಬಟ್ ಚೆನ್ನಾಗಿ ಗೊತ್ತಾಗ್ತದೆ ಅತ್ತೆ ಎಷ್ಟು ಚೆನ್ನಾಗಿ ಚೌಕಾಸಿ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಅಂತ, ಎಲ್ಲವೂ ಗೊತ್ತಿದೆ ಅವರಿಗೆ. ಸೊ ವೀಕ್ಷಕರು, ಇದಾಗಿತ್ತು ಸ್ಮಾರ್ಟ್ ಮೋಜಿನಾಟ. ಮೋಜಿನಾಟದ ಉದ್ದೇಶ ಇಷ್ಟೇ, ಚಿಕ್ಕ ಚಿಕ್ಕ ಸಮಯ ಸ್ವಲ್ಪ ಬಿಡು ಸಿಕ್ಕಾಗ ಈ ರೀತಿ ಚಿಕ್ಕ ಪುಟ್ಟ ಆಟ ಆಡಿ ಮನಸ್ಸು ಖುಷಿ ಕೊಡುತ್ತೆ, ಹಗುರ ಆಗುತ್ತೆ. ಅದರಲ್ಲೂ ಅತ್ತೆ ಸೊಸೆ ಈ ರೀತಿ ಕೂತ್ಕೊಂಡು ಆಟ ಆಡ್ಬಿಟ್ರಂತೂ ಮನೆ ಆನಂದಮಯ ಅಂತಾನೆ ಹೇಳ್ಬೋದು. ಒಂದು ಪುಟ್ಟ ವಿರಾಮ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಮುಂದಿನ ಹಂತ ಇರುವಂತದ್ದು ಸ್ಮಾರ್ಟ್ ಸಿಂಗಿಂಗ್. ಸೊ ಅತ್ತೆ ಸೊಸೆ ರೆಡಿ ಆಗಿದ್ದಾರೆ, ಅವ್ರ ಜೊತೆಗೆ ಅವ್ರನ್ನ ಸಪೋರ್ಟ್ ಮಾಡೋಕ್ಕೂ ಬಂದಿದ್ದಾರೆ. ಬನ್ನಿ, ಹೇಗಿದೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಅಮ್ಮ ಹೇಳಿ, ನಿಮ್ ಜೊತೆಗೆ ಯಾರಿದ್ದಾರೆ? ನಮ್ಮ ಬೀಗರಿದ್ದಾರೆ, ಅವ್ರ ಹೆಸರು ಸುಗುಣ ಅಂತ. ಅಮ್ಮ ನಮಸ್ಕಾರ, ಸ್ವಾಗತ ತಮಗೆ. ಸೊ ಬೀಗ್ತಿ ಏನ್ ನಿಮ್ ಬಗ್ಗೆನೇ ಮಾತಾಡಿದೀವಿ ಇಷ್ಟೊತ್ತು ನಾವು ಅಲ್ವಾ? ಅದೇ ಸಂತೋಷ ನಮಗೆ. ಫೈನ್ ಅಮ್ಮ. ಇನ್ನು ಸೊಸೆ ಕಡೆಗೆ ಸಂಗೀತ ಅಂತ, ನನ್ನ ಆದ್ಮಿ. ನಮಸ್ಕಾರ ಮ್ಯಾಮ್, ಸ್ವಾಗತ. ಸೊ ಫುಲ್ ರೀಲ್ಸ್ ಜೋರ್. ಸೊ ಕಾಂಬಿನೇಷನ್ ನೋಡಕ್ಕೆ ಚೆನ್ನಾಗಿದೆಯಪ್ಪ ಇಲ್ಲಿ ಒಟ್ಟಿನಲ್ಲಿ. ನೋಡೋಣ ಹಾಡು ಹೇಗೆ ಆಡ್ತೀರಾ, ಅದನ್ನು ಹೇಗೆ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಎಂಜಾಯ್ ಮಾಡೋದ್ರೆ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದ್ರಲ್ಲೇನೆ ಏನೋ ಒಂದು ಮೆಸೇಜ್ ಕೂಡ ಇರುತ್ತೆ ಅದರಲ್ಲಿ. ಓಕೆ, ಸೊ 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ, ನೀವು ಗೆಸ್ ಮಾಡಬೇಕು. ಗೆಸ್ ಮಾಡಿ ಪಲ್ಲವಿಯಿಂದ ನೀವು ಹಾಡಬೇಕನ್ನ. ಯಾರು ಫಟಾಫಟ್ ಅಂತ ಗೆಸ್ ಮಾಡಿ ಹಾಡ್ತಿರೋ ದೆನ್ ಅವ್ರು ವಿನ್ ಆಗ್ತಾರೆ. ನೋಡೋಣ, ಬೀಗ್ತೀಸ್ ಇಬ್ರು ಸ್ಟ್ರಾಂಗ್ ಆಗಿದೆ ಟೀಮ್. ಈ ಕಡೆ ನಾದ್ನಿಯತೆಗೆ ಟೀಮ್ ಜೋರಾಗಿದೆ. ಓಕೆ, ಮೊದಲನೇ ಹಾಡಿನ ಚರಣ ಈ ರೀತಿ ಆಗಿದೆ. ಕಾಲ ಕೂಡಿ ಬಂದಾಗ ಕಾರ್ಯ ಸಾಗಲಿ, ಏನೇ ಆಗಲಿ ಏನೇ ಹೋಗಲಿ, ಸುಂದರಾಂಗ ಜಾಣ, ಸೂರ್ಯಗೊಂಡ ಅಂತರಂಗ ಪ್ರಾಣ, ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ, ನನ್ನ ದೇವರಾಣೆ, ಇವ ಬಾರಿ ಮೋಜಗಾರ, ಸುಂದರಂಗ ಜಾಣ. ಬೀಗ ಬೀಗ್ತಿಯವ್ರು ಸೇರಿ ಜಾಣರಾಗ್ಬಿಟ್ರು, ಪಾಯಿಂಟ್ ತಗೊಂಡ್ಬಿಟ್ಟು ಅಲ್ವಾ? ಹಂಗೆ ಆಗ್ಲಿ, ಸಂತೋಷ. ಸೊ ಒಂದು ಪಾಯಿಂಟ್ ನಿಮಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ 2ನೇ ಹಾಡಿನ ಚರಣ ಈ ರೀತಿ ಆಗಿದೆ. ಬಾಳಿನ ಮೊಗಕ್ಕೆ ಕಣ್ಣುಗಳೆರಡು, ಪ್ರೀತಿ ಅದಕ್ಕೆ ಒಂದಿಲ್ಲವಾದರೆ ಮತ್ತೊಂದಿಲ್ಲ, ದೂರ ಆಗದಿತ್ತು ಬಾಳುವುದಿಲ್ಲ,
ಯಾವ ಸಾಂಗ್ ಇದು? ಗಟ್ಟಿ ಮೇಳ. ಮೂವಿ ಕರೆಕ್ಟ್. ಹಂಸವೇ ಆಡುವ ಸೃಷ್ಟಿಯ ಸಂಭ್ರಮ ನೋಡುವ ನಿಸರ್ಗ ಅಲ್ಲಿ ತಾವರೆ ಇಲ್ಲಿ ಮೋಹವಿದೆ ಒಂದು ಸ್ನೇಹವಿದೆ ಪ್ರೀತಿಸುವ ದಾರಿ ಇದೆ ಹಂಸವೇ ಹಂಸವೇ ಹಾಡುವ. ಸೂಪರ್, ಸೇರ್ಕೊಂಡ್ಬಿಟ್ರು ಅತ್ತಿಗೆ ನಾನು ಸೇರಿ 1 ಪಾಯಿಂಟ್ ತಗೊಂಡಿದ್ದಾರೆ. ಸೊ ಅಲ್ಲಿಗೆ ಅತ್ತೆ ಟೀಮ್ 1 ಪಾಯಿಂಟ್ ಸಿಕ್ಕಿದೆ, ಸೊಸೆ ಟೀಮ್ಗೆ 1 ಪಾಯಿಂಟ್ ಸಿಕ್ಕಿದೆ. ನೋಡೋಣ ಈಗ ಕೊನೆ ಹಾಡು. ಓಕೆ, 3ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಪಾಯ ಇಲ್ಲ ಗ್ವಾಡ ಇಲ್ಲ ನೋಡು ಇವರ ಅರಮನೆ ರಾಜ ರಾಣಿ ಆಳು ಕಾಳು ಎಲ್ಲಾನು ನೀರೇನೆ ನೋಡಯ್ಯ ಕೋಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಅಂಗೈಯಷ್ಟೆಲ್ಲ ಗೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮತ್ತವೇ ನೋಡಯ್ಯ ಕೋಟೆ ಲಿಂಗವೇ. ಜೋರಾಗಿದ್ದಾರೆ ಅಂತೂ ಅತ್ತಿಗೆ ನೀನ ನಾನು ಆಗಿಲ್ಲ, ಎಲ್ಲರೂ ಅವರೇ ಆಗ್ಬಿಟ್ಟಿದ್ದಾರೆ ಇವಾಗ. ಸೊ ವೆರಿ ನೈಸ್, 2 ಪಾಯಿಂಟ್ ತಗೊಂಡಿದ್ದೀರಾ ಅಂಡ್ ಕಂಗ್ರಾಟ್ಸ್ ನಿಮಗೆ. ವೆರಿ ಚಪ್ಪಾಳೆ, ಸೂಪರ್. ವೀಕ್ಷಕರೇ ಎಷ್ಟು ಚೆನ್ನಾಗಿತ್ತಲ್ವಾ? ಸೊ ಸಪೋರ್ಟ್ ಮಾಡಿದ್ದಾರೆ ಈ ಕಡೆ ಸುನಂದ ಅವರು ಅಂಡ್ ಸಂಗೀತ ಅವರು. ಮೇಡಮ್ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಯಾವಾಗಲೂ ಸಮಯ ಸಿಕ್ಕಾಗ ಹಾಡಿ ಅಂತ ಪ್ರತಿ ಸಂಚಿಕೆಯಲ್ಲೂ ನಾವು ಕಿವಿ ಮಾತು ಕೊಡ್ತೀವಿ. ಯಾಕೆಂದ್ರೆ ನೋಡಿ, 1-2 ಕ್ಷಣ ನಾವು ಹಾಡಿದಾಗೆ ಮನಸ್ಸು ಎಷ್ಟು ಖುಷಿ ಆಯ್ತಲ್ವಾ? ಅದೇ ರೀತಿ ನೀವು ಸಮಯ ಸಿಕ್ಕಾಗ ಹಾಡಿ. ಸಂಗೀತಕ್ಕೆ ಶಕ್ತಿ ಇದೆ, ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ. ಎಲ್ಲರೂ ಯೋಚನೆ ಮಾಡ್ತಾರೆ, ನಮ್ಮನೇಲಿ ನಾವು ಚೆನ್ನಾಗಿರ್ಬೇಕಲ್ಲಪ್ಪ, ಸಂಬಂಧಗಳು ಗಟ್ಟಿ ಆಗಿರ್ಬೇಕಲ್ಲ, ಹೇಗೆ ಗಟ್ಟಿ ಆಗಿಸ್ಕೋಬೇಕು, ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಜಗಳ ಆಗುತ್ತೆ, ಕಿರಿಕಿರಿ ಆಗ್ತಾನೆ ಇರುತ್ತಲ್ವಾ ಅಂತ. ಅದಕ್ಕೆ ಒಂದಷ್ಟು ಸಲಹೆಗಳಿರುತ್ತೆ, ಅವನ್ನ ತಿಳ್ಕೋಬೇಕು, ನಾವು ಅದನ್ನ ಪಾಲಿಸಬೇಕು. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಇವತ್ತಿನ ಸ್ಮಾರ್ಟ್ ಸಲಹೆ ಏನಿದೆ ತಿಳ್ಕೊಳ್ಳೋಣ. ಇದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಇವಾಗ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತೀವಿ. ಸೊ ಸೊಸೆಯಂದರು ಕೆಲಸ ಮಾಡ್ತಾ ಇರ್ಬೋದು, ಅತ್ತೇನೂ ಕೆಲವು ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಕೆಲಸ ಮಾಡುವಾಗ ಹೇಗೆ ಅಂದರೆ, ಮನೆ ಕೆಲಸ ಮತ್ತು ಆಫೀಸ್ ಕೆಲಸ ಎರಡೂ ನಿಭಾಯಿಸೋದು ಒಂದು ದೋಣಿಯ ಅಥವಾ 2 ದೋಣಿಯ ಮೇಲೆ ಕಾಲಿಟ್ಟಂಗೆ ಅಲ್ವಾ? ಸೊ ಎರಡನ್ನೂ ನಿಭಾಯಿಸ್ತಾ ಹೋಗಬೇಕು. ಅದು ಎಷ್ಟೋ ಸತಿ ಟೆನ್ಷನ್ಗೀಡಾಗುತ್ತೆ, ಕಿರಿಕಿರಿ ಅನಿಸುತ್ತೆ, ಸುಸ್ತಾಗುತ್ತೆ. ಸೊ ಇವಾಗ ಸೊಸೆ ಕೆಲಸದಿಂದ ಬಂದಾಗ ಮನೆಗೆ ಅತ್ತೆ ಅಂದರು, ನಿನಗೆ ಸುಸ್ತಾಗಿದೆಯಾ ಅಮ್ಮ, ಕೂತ್ಕೋ ಬಾ, ನಿಂಗೇನೋ ಕಾಫಿ ಬೇಕಾ, ಏನೋ ತಿಂಡಿ ತಿಂತೀಯಾ ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಲ್ಲ, ನಾವೆಲ್ಲ ಏನು ಮಾಡ್ತೀವಿ, ಅಯ್ಯೋ ಮನೇಲಿ ಎಷ್ಟು ಕೆಲಸ ಬಿದ್ದಿದೆ, ಸದ್ಯ ಬಂದಿಯಲ್ಲ ನೀನು, ಶುರು ಮಾಡ್ಕೋಬೇಕಾ ಕೆಲಸನ, ಎಲ್ಲ ಕೆಲಸನ ಬೇಗ ಮುಗಿಸೋ ಅಂತೀವಿ. ಸೊ 2 ಮಾತುಗಳಲ್ಲೂ ಎಷ್ಟು ಬದಲಾವಣೆ ಇದೆ ಅಲ್ವಾ, ಎಷ್ಟು ಡಿಫ್ರೆನ್ಸಸ್ ಇದೆ ಅಲ್ವಾ? ಸೊ ಈ ರೀತಿ ಹೇಳೋದ್ರಿಂದ ಮನಸ್ಸಿಗೆ ಬೇಜಾರಾಗುತ್ತೆ ಸೊಸೆಗೆ. ಅದ್ರ ಬದಲು ಅವ್ರನ್ನ ಚೆನ್ನಾಗಿ ನೋಡಿಕೊಂಡಾಗ ಖಂಡಿತ ಅವಳು ಕೆಲಸ ಮಾಡೋಕ್ಕೆ, ಇನ್ನಷ್ಟು ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿರುವ ಎಲ್ಲರೂ ಸಹ ಕೆಲಸ ಮಾಡುವ ಹೆಣ್ಣುಮಕ್ಕಳಿಗೆ ಬೆಂಬಲ ನೀಡಬೇಕು, ಅವರ ಮನಸ್ಥಿತಿಯನ್ನು ಒಂದು ಸ್ಥಿರವಾಗಿರಿಸಬೇಕು, ಖುಷಿ ಕೊಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಎಲ್ಲರೂ ಮನೇಲಿರೋರು ಆಲೋಚಿಸ್ತಾ ಹೋಗಬೇಕು. ಇದು ನೀವು ನಿಮ್ಮಲ್ಲಿ ಮಾಡ್ತೀರಾ ಅಲ್ವಾ? ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋದ್ರ ಜೊತೆಗೆ ಅದನ್ನು ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಇಬ್ಬರು ಕೂಡ ಎಷ್ಟು ಖುಷಿಯಾಗಿ ಮಾತಾಡಿದ್ರು. ಜೊತೆಗೆ ಅವರ ಸಂಬಂಧ, ಕುಟುಂಬನ ಯಾವ ರೀತಿ ಕಾಪಾಡ್ಕೊಳ್ತಿದ್ದಾರೆ, ಅವ್ರಿಗೆ ಗೊತ್ತಿದೆ ನಮ್ಮ ಕುಟುಂಬದ ಅಡಿಪಾಯ ಯಾವುದ್ರ ಮೇಲೆ ನಿಂತಿದೆ ಅಂತ, ಅದನ್ನು ಅರ್ಥ ಮಾಡ್ಕೊಂಡಿದ್ದಾರಲ್ವಾ? ಅವ್ರ ಅನಿಸಿಕೆ ಕೇಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನಿಸ್ತು ಅಂತ. ಅಮ್ಮ ಹೇಳಿ, ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ? ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ನಮ್ಮನೆವರೆಗೂ ಬಂದು ನೀವು ಶೂಟಿಂಗ್ ಮಾಡಿದಿರಲ್ಲ, ಭಾಳ ಖುಷಿ ಆಯಿತು. ಜೀವನದಲ್ಲಿ ನಾನು ಯಾವತ್ತೂ ಈ ಥರ ಮತ್ತೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ತುಂಬ ಖುಷಿ ಆಯಿತು. ಎಲ್ರಿಗೂ ಅಭಿನಂದಿಸಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಬಾ, ತುಂಬ ಸಂತೋಷ. ಈ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಮ್ಮ ಮನೆಯಲ್ಲೂ ನಾವು ಅತ್ತೆ ಸೊಸೆ ತುಂಬ ಚೆನ್ನಾಗಿದ್ದೀವಿ. ನೀವು ಮಾಡಿರೋದು ಇಡೀ ರಾಜ್ಯಕ್ಕೆ ಒಂದು ಹೆಸರಾಗಬೇಕು. ಇದು ನೀವು ಮಾಡಿರೋದು ಖಂಡಿತ ತುಂಬ ಚೆನ್ನಾಗಿತ್ತು. ಹಲವಾರು ಮನೆಗಳಲ್ಲಿ ನೋಡ್ತಾ ಇರ್ತೀವಿ, ದಿನ ಬೆಳಗಾದರೆ ಜಗಳ ಆಡೋದು, ದೊಂಬಿ ಆಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಎಲ್ಲ ಮಾಡ್ತಾರೆ. ಆ ಥರ ಆಗಬಾರ್ದು. ನೀವು ಮನೆಯಲ್ಲಿ ಬಂದು ಈ ಥರ ಶೂಟಿಂಗ್ ಮಾಡ್ತಿರೋದು ಅತ್ತೆ ಸೊಸೆರದು ನಂಗೆ ತುಂಬ ಇಷ್ಟ ಆಯಿತು. ಇದು ಎಲ್ಲ ಸಮಾಜಕ್ಕೊಂದು ಕೊಡುಗೆ ಆಗಲಿ, ಒಂದು ಮಾದರಿ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
ತುಂಬ ತುಂಬ ಸಂತೋಷಮ್ಮ. ಬನ್ನಿ ಹಾಗಿದ್ರೆ ರಕ್ಷಿತ್ ಅವ್ರನ್ನ ಕೇಳೋಣ. ಹೇಳಿ ಮೇಡಮ್, ನಿಮ್ಮ ಅನಿಸಿಕೆ. ನನಗೂ ತುಂಬ ಖುಷಿ ಆಯಿತು. ಇದು ಒಂದು ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ತೋರಿಕೆಗಾಗಲಿ ಇದೆಲ್ಲ ಹೇಳೋದಾಗ್ಲಿ ಮಾಡೋದಾಗ್ಲಿ ಮಾಡ್ತೇವೆ. ನಾವು ಪರ್ಸ್ನಲಿ ಇರೋದೇ ಈ ಥರ. ಅದೇ ಬಾಂಡಿಂಗ್ ಎಲ್ಲರಿಗೂ ಇರಬೇಕು. ಎಲ್ಲರೂ ಅತ್ತೆ ಸೊಸೆಂದಿರು ಚೆನ್ನಾಗಿರಬೇಕು. ಯಾಕಂದರೆ ಮನೆಯವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಸ್ಬೆಂಡ್ಗಳಾಗಲಿ ಅತ್ತೆ ಮಾವಗಳೆಲ್ಲ ಆಗಲಿ. ಮನೆ ಹೆಣ್ಮಕ್ಳು ಚೆನ್ನಾಗಿತ್ತು ಅಂದರೆ ಗಂಡು ಮಕ್ಳಿಗೆ ನೆಮ್ಮದಿಯಾಗಿರ್ತಾರೆ. ಅವ್ರು ಹೊರಗಡೆನೂ ಜಾಲಿಯಾಗಿ ಅಂದರೆ ಏನೂ ತೊಂದರೆ ಇಲ್ದಂಗೆ ಇರ್ತಾರೆ ಅನ್ನೋದೊಂದು ನಂಬಿಕೆ ನಮ್ಮ ಮನೇಲಿ. ಇದು ರಿಯಾಲಿಟಿ ಶೋ ಅನ್ನೋಕ್ಕಿಂತ ಒಂದು ಬಾಂಧವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಇನ್ನೂ ಒಳ್ಳೊಳ್ಳೆ ಅತ್ತೆ ಸೊಸೆಂದಿರು ಪರಿಚಯ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು ಈ ಕಾರ್ಯಕ್ರಮ ಮಾತ್ರ. ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚಂದನ ಟಿವಿ ಅವ್ರಿಗೆ ಧನ್ಯವಾದಗಳು. ತುಂಬ ಸಂತೋಷ ಮ್ಯಾಮ್. ಸೊ ವೀಕ್ಷಕರೇ, ಬನ್ನಿ ಹಾಗಾದ್ರೆ ಅತ್ತೆ ಸೊಸೆ ಅವರನ್ನು ನಾವು ಅಭಿನಂದಿಸಬೇಕಲ್ವಾ? ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದಿಸೋಣ. ಥ್ಯಾಂಕ್ ಯು. ವೀಕ್ಷಕರೇ, ಸಂಬಂಧ ಸಂಭ್ರಮ ಹೇಗಿರಬೇಕು ಅಲ್ವಾ? ಜೋಳದ ತೆನೆ ನೋಡಿದ್ದೀರಿ ಅಲ್ವಾ ನೀವು? ಎಷ್ಟು ಗಟ್ಟಿಯಾಗಿ ಕಾಳುಗಳನ್ನು ಇಟ್ಕೊಂಡಿರುತ್ತೆ ಅದು. ಸಂಬಂಧಗಳು ಹಾಗೆ ಇರಬೇಕು. ಅದೇ ಜೀವನ ಅಂತಂದರೆ ಅದರಲ್ಲೇ ಇರುವಂಥದ್ದು ಜೀವನದ ರಹಸ್ಯ ಅಂತ ಅನಿಸ್ಬಿಡುತ್ತೆ. ಖಂಡಿತವಾಗ್ಲೂ ಎಲ್ಲವೂ ಸಾಧ್ಯವಾಗುತ್ತೆ, ನಾವು ಅದನ್ನ ಕಾಪಾಡ್ಕೊಳ್ಬೇಕು. ಜೊತೆಗೆ ಬಹುಶಃ ಇದನ್ನು ನೀವು ಯೋಚನೆ ಮಾಡ್ತಾ ಇದ್ದೀರಿ ಅನ್ಕೋತೀನಿ ನಾನು. ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಲ್ವಾ? ಏನು ಮಾಡ್ಬೇಕು ಹಾಗಾದರೆ ಅಂತ. ಅಗತ್ಯವಾಗಿ ಭಾಗವಹಿಸಬಹುದು. ಆದರೆ ನೀವೇನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನೋಂಥದ್ದು ಇರಲಿ. ಅಂದರೆ ಒಂದು 4 ರಿಂದ 5 ಸಾಲು ನಿಮ್ಮ ಆಸಕ್ತಿ, ಅಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದಿದೆಯಲ್ವಾ, ಆ ಆಸಕ್ತಿ ಕುರಿತಂತೆ ಒಂದು 4 ರಿಂದ 5 ಸಾಲು ಬರೀಬೇಕಾಗತ್ತೆ. ಇದರ ಜೊತೆಗೆ ಮತ್ತಷ್ಟು ವಿವರಗಳು ಏನಪ್ಪಾ ಅಂತಂದರೆ ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ಮತ್ತು ವಯಸ್ಸು, ಊರು, ದೂರವಾಣಿ ಸಂಖ್ಯೆ, ವಿಳಾಸ ಮತ್ತು ಪರಿಚಯ ಏನಿದೆ, ಹಾಗೆಯೇ ಹವ್ಯಾಸಗಳೇನಿದೆ, ಇದೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಬರೀರಿ. ಮತ್ತು ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿರಬೇಕು. ಅದು ಇತ್ತೀಚಿನದ್ದಾಗಿರಬೇಕು. ಇದಿಷ್ಟು ವಿವರಗಳನ್ನು ನೀವು ನಮಗೆ ತಲುಪಿಸಬೇಕಾಗುತ್ತೆ. ಮಾಹಿತಿ ಪೂರ್ಣವಾಗಿರಲಿ. ಯಾಕೆಂದರೆ ಸುಮಾರು ಪತ್ರಗಳು ಅಥವಾ ಇಮೇಲ್ಗಳಲ್ಲಿ ಹೇಗಿರುತ್ತೆ ಅಂದರೆ ಹೆಸರಿದ್ರೆ ಪರಿಚಯ ಇರೋದಿಲ್ಲ, ಅಥವಾ ಪರಿಚಯ ಇದ್ದರೆ ದೂರವಾಣಿ ಸಂಖ್ಯೆ ಇರೋದಿಲ್ಲ, ಅಥವಾ ಎಲ್ಲ ಇದ್ರೂ ಫೋಟೋ ಇರೋದಿಲ್ಲ. ಹಾಗಾಗಿನೇ ಪೂರ್ಣವಾದ ಮಾಹಿತಿ ಇತ್ತು ಅಂತಂದರೆ ನಮ್ಮ ತಂಡ ನಿಮ್ಮನ್ನು ಸಂಪರ್ಕ ಮಾಡೋದು ಕೂಡ ಸುಲಭ ಆಗುತ್ತೆ. ಹಾಗಾಗಿ ಈ ಎಲ್ಲ ವಿವರಗಳನ್ನು ಕೂಡ ನೀವು ನಮಗೆ ಪತ್ರದ ಮೂಲಕನೂ ತಲುಪಿಸಬಹುದು, ಹಾಗೆಯೇ ಇಮೇಲ್ ಮೂಲಕನೂ ತಲುಪಿಸಬಹುದು. ಪತ್ರದ ಮೂಲಕ ತಲುಪಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕನೂ ನೀವು ಕಳಿಸಬಹುದು. ಇಮೇಲ್ ID ddSmartSoseyendiru@gmail.com. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಬಂಧಗಳು, ಬೆಸುಗೆಯ ಮಾತುಗಳು, ಕುಟುಂಬದ ಅಡಿಪಾಯ ಎಲ್ಲವನ್ನೂ ಮಾತಾಡ್ತಾ ಹೋಗೋಣ. ಸೊ ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ.